ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನ್ನೋದರ್ ವ್ಲಾಗ್ಗೆ. ಸುಮ್ಮನೆ ಜಸ್ಟ್ ಒಂದು ರೈಡ್ ಹೋಗೋಣ ಅಂತ ಸಿಟಿಯಿಂದ ಹೊರಗಡೆ. ಒಬ್ಬ ಇದ್ರು ನಾವೆಲ್ಲ ರೈಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸ್ನೇಹಿತರೆ. ತುಂಬ ದಿನ ಆಗಿತ್ತು ರೈಡಿಗೆ ಹೋಗಿ. ಒಂದು 6 ಮಂತ್ ಆಗಿತ್ತು ಅನ್ಸುತ್ತೆ. ನಾನು ನವಂಬರ್ಗೆ ಹೋಗಿದ್ದೆ, ಜೋಗ್ ಫಾಲ್ಸ್ ಹೋಗಿದ್ದೆ. ಅದಾದ್ಮೇಲೆ ಯಾವುದು ಬೈಕಲ್ಲೆಲ್ಲೂ ಹೋಗಿಲ್ಲ. ಅದಾದ್ಮೇಲೆ ಒಂದು ಏಳಗಿರಿ ಟ್ರಿಪ್ ಹೋಗಿದೆ. ಜಸ್ಟ್ ಇವಾಗ ಹೋಗ್ತಾ ಇರೋ ಸ್ನೇಹಿತರೆ, ತುಂಬ ದಿನ ಆಯಿತು. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರೋ ಅಂದ್ಕೊಳ್ತೀನಿ. 26 ಎಲ್ಲರಿಗೂ ಒಳ್ಳೇದಾಗಲಿ. 26 ಫಸ್ಟ್ ರೈಡ್ ನಂದು ಸಿಗ್ನಲ್. 26 ರೈಡಿಗೆ ಫಸ್ಟ್ ಸಿಗ್ನಲ್ ಮೂವ್ ಆಗಿಬಿಟ್ಟಿದೆ. ಯಪ್ಪ, ಸಿಂಗಲ್ ಇದ್ರೆ ಚಂದ ಸ್ನೇಹಿತರೆ, ಏನಿದ್ವಿ ಡಬಲ್ ಹೋದ್ರೆ ಭಾರಿ ಗಾಡಿ ಓಡಿಸು. ಬೆಳಗ್ಗೆನೆ ಒಂದು ರೌಂಡು ಟಿಫನ್ ಮಾಡಬೇಕು. ಎಲ್ಲಿ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮದ್ದೂರು, ಮಾಡವಳ್ಳಿ, ರಾಮನಗರ, ಕನಕಪುರ, ಯಾವ ಕಡೆ ಹೋಗೋದು? ಕನಕಪುರ ಕಡೆ ಪ್ಲಾನ್ ಮಾಡೀನಿ. ಕನಕಪುರ ಸೈಡ್ ಯಾವ್ದು ಮ್ಯಾಪ್ ಸಿಗುತ್ತೆ ಆ ಮ್ಯಾಪ್ ಹಾಕೊಂಡು ಹೋಗೋಣ ಅಂತ ಸದ್ಯಕ್ಕೆ. ತುಂಬ ಲೇಟ್ ಆಯಿತು, ಬೇಗನೆ ಹೋಗ್ಬೇಕಾಗಿತ್ತು. ಲೆಕ್ಕದಲ್ಲಿ ನೋಡಿದ್ರೆ ನಾನು ಅಂದ್ಕೊಂಡಿದ್ದು ಪ್ಲಾನು 5:30 ಹೊರಡ್ಬೇಕಾಗಿತ್ತು. ಸ್ವಲ್ಪ ನಿದ್ದೆ ಜಾರಿ ಲೇಟಾಗಿ ಮಲಗೋದ್ರಿಂದ ಅದಕ್ಕೋಸ್ಕರ ನಾವು ಲೇಟಾಗಿ ಹೋಗ್ತಾ ಇದೀವಿ ಸ್ನೇಹಿತರೆ. ಸದ್ಯದಲ್ಲೇ ದೊಡ್ಡ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆದರೆ ತಮಿಳ್ನಾಡು, ಈ ಕಡೆ ಕೇರಳ ಕಡೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೈಕ್ ರೈಡ್ ಮಾಡಬೇಕು ಮದುವೆ ಆಗೋಕ್ಕಿಂತ ಮುಂಚೆ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಅನ್ಕೊಳ್ಳೋಕೆ ಯಾರಪ್ಪನ ಗಂಟು ಕೊಡ್ಬೇಕಾ? ಏನ್ ಹೇಳಿ ಸ್ನೇಹಿತರೆ? ಏನ್ ಬೇಕಾದ್ರೂ ಅನ್ಕೋಬಹುದು. ನಾನ್ ಬೇಕಾದ್ರೆ ನಾಳೆ CM ಆಗ್ತೀನಿ ಅಂತ ಅನ್ಕೋಬಹುದು. ನಿಜ ಅಲ್ವಾ? ನೀವೆಲ್ಲ ವೀಕ್ಷಕರೆಲ್ಲ ಹೇಳ್ಬೋದು, ಫಸ್ಟ್ CM ಆಗೋದ್ ಬೇಡವಾ, ಫಸ್ಟ್ ಯೂಟ್ಯೂಬರ್ ಆಗೋ ಅಂತ ಅನ್ಕೋಬಹುದು. ಎಲ್ಲ ಒಬ್ಬೊಬ್ರಿಗೂ ಪರ್ಸ್ಪೆಕ್ಟಿವ್ ಏನಾಗುತ್ತೆ ಅಂದ್ರೆ ಇರುತ್ತೆ. ಅನ್ನ ಏನ್ ಈ ತರ ಓಡಿಸೋಣ ಈ ಗಾಡಿ ನಾವು. AP ಗಾಡಿ, ಆಂಧ್ರ ಪ್ರದೇಶ್. ಬಹುತ್ ರೈಡರ್ಸ್, ಕೋ ರೈಡರ್ಸ್ ಅಂಡ್ ಇನ್ ರೈಡರ್ ಇಬ್ರು ಹೋಗ್ತಾ ಇದಾರೆ. ಮೇ ಬಿ ಎಲ್ಲೋ ನಾನು ಅನ್ಕೋತೀನಿ ಎಲ್ಲ ಆಂಧ್ರ ಪ್ರದೇಶದ ಬಂದು ಇಲ್ಲೇ ತಗೊಂಡಿರ್ತಾರೆ ಗಾಡಿ, ತಗೊಂಡು ಅಲ್ಲಿರ್ತಾರೆ, ಇಲ್ಲೇ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ. ಇಲ್ಲಿಂದ ಎಲ್ಲಾರು ಹೋಗೋದು ಇವ್ರು ರೈಡು. ಬೆಳಬೆಳಗ್ಗೆ ಚಳಿಯಾಗಿ ಏನಪ್ಪಾ ನಿಮಗೆ ರೈಡ್ ಹುಚ್ಚು ಅಂತ ಅನ್ಕೋಬಹುದು. ಬಟ್ ಇದು ಒಂದು ಫ್ಯಾಷನ್ ಸ್ನೇಹಿತರೆ. ಒಬ್ಬೊಬ್ರಿಗೂ ಒಂಥರ ಇರುತ್ತೆ. ನಮಗೆಲ್ಲ ಒಂಥರ ಹುಚ್ಚು. ಬೆಳಬೆಳಗ್ಗೆ ಎದ್ದು ಆಚೆ ಹೋಗ್ಬೇಕು, ಎಲ್ಲಾರು ತಿರ್ಗಾಡಕ್ ಹೋಗ್ಬೇಕು ಅಂತ ಇರುತ್ತೆ. ಆದರೆ ಆಗಲ್ವಿ, ಏನ್ ಮಾಡುದು? ಡ್ರೈವೆಕ್ಸ್ ಇಲ್ಲೊಂದು ಓಪನ್ ಆಗ್ಬಿಟ್ಟಿದೆ, ಹೆವಿ ಓಪನ್ ಆಗ್ಬಿಟ್ಟಿದೆ. ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟು 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 ಎಲ್ಲರೂ ಡ್ರೈವೆಕ್ಸ್ ಅಲ್ಲಿ ಅದಕ್ಕೆ ಆನ್ ಮಾಡಿದೆ, ನೋಡೋಣ ಅಂತ ಏನಾಗಿದೆ ಅಂತ ನೋಡೋಣ ಅಂತ. ಓಕೆ, ನನಗೆ ಚಳಿ ಆಗ್ತಿದೆ. ನೀ ನೋಡಿದ್ರೆ ಎಲ್ಲರೂ ನಿಲ್ಲಿಸ್ಬೇಕು ಅನ್ಸೋಯ್ತು ನಂಗಂತೂ. ಯಾವುದು ಬೇಡ ಅನ್ಸೋಯ್ತು. ಓನಾ ಎಲ್ಲಿ ಹೋಗೋಣ ಅಂತ ಗೊತ್ತಿಲ್ಲ. ಒಟ್ಟು ಇದನ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಸುಮ್ಮನೆ ಒಟ್ಟು ಹೋಗ್ತಾ ಇದ್ದೆ ನಾನು. ಒಟ್ಟು ಸುಮ್ಮನೆ ನಾನು ಹೋಗ್ತಾ ಇದ್ದೆ. ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಬಾರ್ದು ಒಟ್ಟು. ಆಹಾ ಸ್ನೇಹಿತರೆ, ಏನ್ರಿ ಚಳಿ ಇದು ಈ ತರ? ಅಬ್ಬಾ ಬಾ 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 ಬಾ.
ಈ ಚಳಿ ಇದೆಲ್ಲ ಬೇಕಿತ್ತ ನಮಗೆ ಅನಿಸ್ತಿತ್ತು ಒಂದ್ಸರಿ. ಮನೇಲಿ ಆರಾಮ ಬೆಚ್ಚಗೆ ಮಲ್ಕೋಬೋದಿತ್ತಲ್ಲ. ಯಾವ್ದಪ್ಪ ಇದು? ಶ್ರೀ ಕ್ಷೇತ್ರ ಶನೇಶ್ವರ ಹನುಮ ಸ್ವಾಮಿ ಕಾಪಾಡಪ್ಪ ಶನೇಶ್ವರ. ಇನ್ನು ಕೃಪಾ ಕಟಾಕ್ಷ ಒಂದು ಸ್ವಲ್ಪ ಕಡಿಮೆ ಮಾಡಪ್ಪ, ಜೀವನ ಮಾಡೋದು ಕಷ್ಟ ಆಗಿದೆ. ಯಪ್ಪ ಒಂದೊಂದ್ಸರಿ ಆ ಬೈಕಲ್ಲೆಲ್ಲ ಯಾರು ರೈಡ್ ಮಾಡ್ತಾರೆ? ಕಾರ್ ರೈಡ್ ಮಾಡೋದು ಭಾರಿ ಆರಾಮ ಅನ್ಸುತ್ತೆ. ಚಳಿ ಇಲ್ದೇ ಬೆಚ್ಚು ಆರಾಮಾಗಿರ್ಬೋದು. ಬೈಕಲ್ಲಿ ಓಡಿಸೋದು ಬೈಕೆ, ಕಾರಲ್ಲಿ ಓಡಿಸೋದು ಕಾರೇ, ಏನೇ ಹೇಳಿ. ನಿಸರ್ಗ ನರ್ಸರಿ ಐಬಿ ಎಣ್ಣೆ ಸ್ನೇಹಿತರೆ. ಐಬಿ ಅಂದ್ರೆ ಅದೆಲ್ಲ ಬೇಡ, ಅದು ಯಾವುದೋ ಕಾಲೇಜ್ ಏನೋ ಇರ್ಬೇಕನ್ನೋ ಐಬಿ ಅಂತ ಇದೆ, ಕಂಪ್ನಿನೋ ಏನೋ ಗೊತ್ತಿಲ್ಲ. ಹೋಟೆಲ್ ದ್ವಾರಕಾ. ಟೀ ಕುಡಿಯೋಣ ದ್ವಾರಕದಾಗ ಹೋಗಿ. ಮುಂದೆ ಎಲ್ಲಾರ ಸಿಗ್ಬೋದು ಬಾ ನೋಡೋಣ. ಈ ಆಂಟಿ ರೋಡಲ್ಲ ಇದ್ದಾಳೆ. ಮಾಮರವೆಲ್ಲೋ ಕೋಗಿಲೆಯಲ್ಲೇ ಉಡುಪಿ ಗಾರ್ಡನ್ ಓಪನ್ ಆಗಿಲ್ಲ. ಉಡುಪಿ ಗಾರ್ಡನ್ ಇಲ್ಲೋ ಐತಲ್ಲ, ನಾ ಅಲ್ಲೈತೆ. ಈ ಚಳಿಯಲ್ಲಿ ನಾ ಒಳ್ಳೆ ವಿಡಿಯೋ ಹಾಕ್ಕೊಂಡು ನೋಡ್ಕೊಂಡು ಬಿಗ್ ಬಾಸ್ ನೋಡ್ತಾನೆ. ನಾ ಕರೆಕ್ಟಾಗಿದೆ, ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಕರೆಕ್ಟಾಗಿದೆ, ಲೈಟು ಕಣ್ಣಿಗೆ ಹೊಡಿತಾ ಇದೆ. ಇವಾಗ ನನ್ನ ಪ್ರಯಾಣ ಶ್ರೀ ನಾರಾಯಣ ಸ್ವಾಮಿ ಬೆಟ್ಟ. ಇವಾಗ ಸದ್ಯಕ್ಕೆಲ್ಲ ಚೇಂಜ್ ಆಗಿದೆ, ಆಮೇಲೆ ಬೇಕಾದ್ರೆ ಬೇರೆ ಕಡೆ ಎಲ್ಲರೂ ಹೋಗೋಣ ಅಂತ. ಓಪನ್ ಇದ್ರೆ ಅಲ್ಲಿ ಹೋಗೋದು, ನಾರಾಯಣ ಸ್ವಾಮಿ ಬೆಟ್ಟ ನೋಡೋದು, ಆಮೇಲೆ ಅಲ್ಲಿಂದ ಬೇರೆ ಕಡೆ ಏನಾದರೂ ಪ್ಲಾನ್ ಮಾಡೋದು. ಸದ್ಯಕ್ಕೆ ಅಂದ್ಕೊಂಡಿದ್ದೀನಿ. ಏನಕ್ಕಂತ ಹೇಳಿದ್ರೆ ಇದು ನನಗೆ ತುಂಬ ಫೇವ್ರೇಟು, ತುಂಬ ಇಷ್ಟವಾದ ಬೆಟ್ಟ. ಅಂದರೆ ತುಂಬ ಒಳ್ಳೆ ನೆನಪುಗಳನ್ನ ಕಳೆದಂಥ ಜಾಗ ಇದು, ಶ್ರೀ ನಾರಾಯಣ ಸ್ವಾಮಿ ಬೆಟ್ಟ. ಅದಕ್ಕೋಸ್ಕರ ಆ ಜಾಗಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಬರೋಕ್ಕೆ. ಇದು ಆಲ್ರೆಡಿ ಒಂದು 3ನೇ ಸರಿನೂ ಹೋಗ್ತಾ ಇರೋದು ಅನ್ಸುತ್ತೆ, 3-4ನೇ ಸರಿ ಹೋಗಿದ್ದೀನಿ. ಹಳೆ ನೆನಪುಗಳು ತುಂಬ ಇದೆ ಅಲ್ಲಿ. ಒಬ್ಬರ ಜೊತೆ ಕಮಿಟ್ ಆಗಿದ್ದಾಗ ಒಳ್ಳೆ ನೆನಪುಗಳಿತ್ತು. ಕೈಗೆ ಸಾಕ್ಸ್ ಹಾಕೊಂಡಿಲ್ಲ ಅಂದ್ರೆ ಅಷ್ಟೇ ಗ್ಲೌಸು. ಯೋಪ್ಪ ಏನ್ ಸ್ನೇಹಿತರೆ, ಫಾಗು ಇವೇಲಿ ಹೋಗ್ಬೇಕಾಗಿತ್ತು ನಾವು. ಆಹಾ ಏನ್ ಚಳಿ ಹೊಡಿತಿದೆ, ಏನ್ ಫಾಗು. ರೈಡಿಂಗ್ ಗೇರ್ಸ್ ಹಾಕೊಂಡ್ರು ಚಳಿ ಆಗ್ತಿದೆ ನಂಗೆ. ಹಿಂಗೆ ಯೂಟರ್ನ್ ಮಾಡ್ಕೊಂಡು ಹಿಂಗೆ ಹೋಗ್ಬೇಕು. ಆ ಕಡೆಯಿಂದ ಬರೋರು ಯಾರು ಇಲ್ವಲ್ಲ, ಈ ಕಡೆಯಿಂದ ಬೆಂಗಳೂರು ಹೋಗೋರು ಯಾರು ಇಲ್ವಾ? ಎಲ್ಲ ಹಬ್ಬ ಅಲ್ವಾ? ಹ್ಞೂ ಇಲ್ಲಿ ಒಂದ್ಸರಿ ಊರ ಹಬ್ಬ ಆಗಿತ್ತು, ಸಾಕಾಗಿತ್ತು. ಜಾತ್ರೆಗಳೆಲ್ಲ ನಡೆದಿತ್ತು ಸ್ನೇಹಿತರೆ. ಇದು ಒಬ್ಬರ ಜೊತೆ ತುಂಬ ಕಮಿಟ್ ಆಗಿದ್ದಾಗ, ಒಳ್ಳೆ ಜಾಗದಲ್ಲಿ ಸುತ್ತಾಡುವಾಗ ಆ ನೆನಪುಗಳನ್ನೆಲ್ಲ ಲಾಸ್ಟ್ ಎಂಡ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಇದು ಒಂದು ರೈಡ್ ಮತ್ತೆ ಬಂದಿದ್ದೀನಿ. ಅವ್ರು ಇಲ್ಲೇ ಇದ್ದಾಗ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಅಯ್ಯಪ್ಪ ಇಲ್ಲೇ ಜಾತ್ರೆ ಆಗಿತ್ತು ಸ್ನೇಹಿತರೆ. ಇಲ್ಲಿ ಊರ ಜಾತ್ರೆನೇ ಇತ್ತು. ಆ ಟೈಮಲ್ಲಿ ಇಲ್ಲೇ ಕರ್ಕೊಂಡು ಹೋಗಿದೆ. ಯಾವ ಊರು ಅಂತ ಗೊತ್ತಿಲ್ಲ, ಊರು ನೋಡಿಕೊಂಡು ಒಂದು ಸರಿ ಸರ್ಚ್ ಮಾಡಬೇಕಿಲ್ಲ ಯಾವಾಗ ಹಬ್ಬ ಆಗಿದೆ ಅಂತ.
ಅದೇ ಬೆಟ್ಟ ಎಲ್ಲ ಫುಲ್ ಡ್ರೈ ಆಗೋಗಿದೆ ಗುರು, ಏನೂ ಇಲ್ಲ. ಇಲ್ಲಾಂದರೆ ರೇವಣ ಸಿದ್ದೇಶ್ವರ ಅಲ್ಲಿ ಇನ್ನೊಂದಿದೆ ಜಾಗ, ಗೊತ್ತಿಲ್ಲ ಏನಂತ. ಓಪನ್ ಆಗೋದು ಇಲ್ಲ, ಅದು ಗೇಟೆಲ್ಲ ಓಪನ್ ಇರುತ್ತೆ ಅನ್ಕೋತೀನಿ. ಹಲಸಿನ ಮರ, ಹಲಸಿನ ಮರ, ಹಲಸಿನ ಮರ. ಏನೂ ಇಲ್ಲ ಬೋ ಇಲ್ಲಿ ಜಾಗ, ಒಟ್ಟು ಒಂದು ನೆನಪಿತ್ತು ಅದಕ್ಕೆ ಬಂದಿದ್ದೆ ನಾನು. ಇವತ್ತಿಂದ ಎಲ್ಲ ಮರ್ತು ಬಿಡ್ಬೇಕಂತ, ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು ಲೈಫ್ನ ಅಂತ. ಹಂಗೆ ಹತ್ತಿ ಹೋಗ್ಬೋದನ್ನ, ಗೇಟ್ ಕ್ಲೋಸ್ ಆಗಿದೆ ಅಷ್ಟೇ. ಗೇಟ್ ಓಪನ್ ಇದೆ ಅಂದರೆ ಹೋಗ್ಬೋದು ಮಚ್ಚ. ಏನಿಲ್ಲ, ರೆಡಿ ಆಗ್ತಾ ಇತ್ತಿದ್ದೇನು. ನನ್ನ ಫೇವ್ರೆಟ್ ಪ್ಲೇಸ್ ಇದು, ಸಕ್ಕದ ಇದೆಯಲ್ಲ, ರೆಕಾರ್ಡ್ ಆಗ್ತಾ ಇಲ್ಲಪ್ಪ. ರೇವಣ ಸಿದ್ದೇಶ್ವರ, ನಾರಾಯಣ ಸ್ವಾಮಿ ಬೆಟ್ಟ ಇದು. ಸ್ನೇಹಿತರೆ ಬೇಗ ಬರ್ಬೇಕಾಯ್ತು, ನಾವು ಸನ್ರೈಸ್ ನೋಡ್ಬೋದಿತ್ತು. ಸನ್ರೈಸೇ ಕಾಣಲ್ಲ. ಹಾಂ, ಇನ್ನೂ ಬೇಗ ಬರ್ಬೋದು. ಹಾಂ, ಸೂರ್ಯ ಬಂದಾಗೈತೋ. ಸೂರ್ಯ ಬರ್ದೇ ಇಷ್ಟೊಂದು ಬೆಳಕು ಕಾಣುತ್ತೆ ನಿಮಗೆ. ಓ ಚೂರು ಮಿಸ್ ಆಗ್ಬಿಟ್ಟು, ಚೂರು ಮಿಸ್ ಆಗ್ಬಿಟ್ಟು. ಅಲ್ಲೇ ಇರ್ಬೇಕೇನಪ್ಪ, ಕಾಣಲ್ಲ ಅದು ಅಲ್ಲಿ ಹೋದ್ರೆ. ಕಾಣುತ್ತೇ ಇಲ್ಲ ಅಲ್ಲಿ ಹೋದರೆ. ಹಾಂ, ಸ್ಟೋರಿ ಹಾಕಕ್ಕೆ ಸರಿ ಹೋಗುತ್ತೆ. ಮಸ್ತಾಗಿ ಒಂದು ಸ್ಟೋರಿ ಹಾಕ್ಬಿಡು. ದೇವಸ್ಥಾನ ಮಂಡಳಿ ಜಾಸ್ತಿ ಹೊತ್ತೇನು ಇರೋದು ಬೇಡ ಇಲ್ಲಿ. ಹೆಲ್ಮೆಟ್ ತೆಗಿತೀನು? ವೀಕ್ಷಕರೇ ನೋಡ್ಬೋದು, ಇದೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ಲು. ನಾನು ಬಂದಿರೋವಂಥ ಜಾಗ ಇದು. ಇದು ಓಪನ್ ಇರಲ್ಲ. ಬಂದರೆ ಬೆಳಗ್ಗೆ ಬಂದರೆ ಒಂದು ಒಳ್ಳೆ ಸನ್ರೈಸ್ ನೋಡ್ಬೋದು. ಇಲ್ಲಿ ಸನ್ರೈಸ್ ಇಲ್ಲಿ ಸಿಗುತ್ತೆ ನಿಮಗೆ. ಪೀಸ್ಫುಲ್ಲಾಗಿ ಸುಮ್ಮನೆ ಒಂದು 2 ಅವರ್ ಟೈಮ್ ಪಾಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಿಮ್ಗೆ ಆರಾಮಾಗಿ ನೋಡ್ಬೋದು ಆ ಥರ ಸನ್ರೈಸ್. ನಿಯರೆಸ್ಟ್ ಹತ್ತಿರನೇ ಇದೆ, ಬೆಂಗಳೂರಿಂದ ಒಂದು 40 ಕಿಲೋಮೀಟ್ರ್ ಒಳಗೆ ಇದೆ. ಕನಕಪುರಕ್ಕಿಂತ ಹಿಂದೆ ಬರುತ್ತೆ. ಒಳ್ಳೆ ಜಾಗ, ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಯಾರಾದರೂ. ಓಪನ್ ಇತ್ತು, ನಾನು ಬಂದಾಗ 7 ಗಂಟೆ ಆಗಿತ್ತು ಆಲ್ರೆಡಿ. ಇದೇ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬೆಟ್ಟದ ಮೇಲಿದ್ರು ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಇದೆ. ಅಂದರೆ ಒಂದು ವೆಕೇಷನ್ ಬೇಕಂದರೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ನೋಡ್ಬೋದು. ಇಲ್ಲಿ ನೀವು ಹತ್ತಿರದಲ್ಲಿದೆ. ಇದು ಒಳ್ಳೆ ಸನ್ರೈಸ್ ನೋಡ್ಬೋದು. ನಾನು ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ಗಾಡಿ ಮೇಲ್ವರೆಗೂ ಬರುತ್ತೆ. ಕೆಳಗಡೆಯಿಂದ ಹತ್ಕೊಂಡು ಬರೋರಿಗೆ ಇಲ್ಲಿ ಸ್ಟೆಪ್ಸ್ ಇದೆ. ಇಲ್ಲಿ ಈ ಕಡೆ ಒಳ್ಳೆ ವ್ಯೂ ಇದೆ. ಬೇಗ ಬಂದರೆ ಇನ್ನು ಚೆಂದ. ನಾವು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಒಂದು ಒಳ್ಳೆ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ಕೊಬರ್ತೀನಿ ಅಂತ ಹೇಳಿದರೆ ಒಂದು 200 ಸ್ಟೆಪ್ಸ್ ಇದೆ ಅನಿಸುತ್ತೆ ಕೆಳಗವರೆಗೂ. ಈಗ ನಮ್ಮ ಪಯಣ ನೆಕ್ಸ್ಟ್ ಈಗ ರಾಮದೇವ್ರ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಅಲ್ಲೊಂದು ನೋಡಿಕೊಂಡು SRS ಇಲ್ಲೊಂದು ನೋಡಿಕೊಂಡು ಒಂದು ಡೇಲಿ 3 ವಿಸಿಟಿಂಗ್ ಪಾಯಿಂಟ್ಸ್ ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಇದೆ. ನೋಡ್ಬೇಕೇನಾಗುತ್ತೋ ಅಂತ. ಬನ್ನಿ ಹೋಗೋಣ ಈಗ ನೆಕ್ಸ್ಟ್ ರಾಮದೇವ್ರ ಬೆಟ್ಟದ ಕಡೆಗೆ. ಓಕೆ, ಬಾಯ್ ಬಾಯ್ ಹೇಳ್ತಾ ಈಗ ನಮ್ಮ ಪಯಣ ರಾಮದೇವರ ಬೆಟ್ಟದ ಕಡೆಗೆ.
ಬಾಪ ಹತ್ತು. ಒಳ್ಳೆ ಸನ್ರೈಸ್ ನೋಡಿದೆ. ಸನ್ ಆಲ್ರೆಡಿ ಉಟ್ಬಿಟ್ಟಿದ್ದ. ಕ್ಯಾಮರಾ ಒಂದು ಒಳ್ಳೆ ಇದಿದೆ ನೋಡಿ, ಬೆಟ್ಟದ ಮೇಲೆ ಬರೋಕ್ಕೆ ಒಳ್ಳೆ ರೋಡ್ ಇದೆ ಸಖತ್ತಾಗಿ. ಸ್ನೇಕ್ ಝೀ ಅಂತ ಒಳ್ಳೆ ಜಿಗ್ ಜಾಗಲ್ಲಿ ಬೆಂಡಿಗಿಂಡ್ ಮಾಡ್ಕೊಂಡು ಓಡಿಸ್ಬೋದು. ಆಹಾ ಸ್ನೇಹಿತರೆ, ಇನ್ನೂ ಚಳಿ ಬಿಟ್ಟಿಲ್ಲ ನೋಡಿ, ಚಳಿ ಇನ್ನೂ ಬರ್ತಾನೆ ಇದೆ. ವಿಂಡ್ ನಾಯ್ಸ್ ಬರ್ತಿದೆಯಾ? ವಿಂಡ್ ನಾಯ್ಸ್ ಬರ್ತಿರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಇಟ್ರು ಅದು ವಿಂಡ್ ನಾಯ್ಸಿಗೆ ಏನು ಮಾಡೋಕ್ಕಾಗಲ್ಲ. ಹಕ್ಕಿಗಳು ಹಾರುತ್ತಿದೆ. ಪಾರಿವಾಳನ ಅದು? ಅಷ್ಟೊಂದು ಪಾರಿವಾಳ. ಎಲ್ಲ ರಾಗಿ ಕಟ್ ಮಾಡಿದ್ದಾರೆ, ಇಲ್ಲೆಲ್ಲ ರಾಗಿ ಬೆಳಿತಾರೆ ಜಾಸ್ತಿ. ಅಣ್ಣ ಬಿಟ್ಬೋಣ ನಮ್ಮನ್ನ. ಲೋಕಲ್ 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 ಲೋಕಲ್. ಸರಿ ಸ್ನೇಹಿತರೆ, ಇಲ್ಲಿ ಬುಲೆಟ್ ತಗೊಂಡ್ಬಂದ್ಬಿಟ್ಟಿದೆ ಫ್ರೆಂಡ್ದು. ಲಾಸ್ಟ್ 1 year ಬ್ಯಾಕ್ ಒಂದು ಮದುವೆ ಇತ್ತು. ಮದುವೆಗೆ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಬ್ರೇಕ್ ಹಿಡಿತಾ ಇದ್ದೀನಿ ಸ್ನೇಹಿತರೆ. ಬ್ರೇಕ್ ಹಿಡಿತಿಲ್ಲ ಬುಲೆಟ್ದು. ಅವತ್ತು ಬೀಜ ಬಾಯಿ ಬಂದ್ಬಿಟ್ಟಿದೆ ಹಂಗದ್ದು ಇದೇ ಜಾಗದಲ್ಲಿ. ಇವಾಗ ಹೋಯ್ತಲ್ಲ ಹಿಂದೆ ಸ್ವಲ್ಪ ದೂರ, ಅಲ್ಲಿ ಬಂದ್ಬಿಟ್ಟು ಬ್ರೇಕ್ ಹಿಡಿತಾ ಈ ಮುಂದೆ ಆಂಟಿ ರೋಡ್ ಕ್ರಾಸ್ ಮಾಡಕ್ ಬಂದ್ಬಿಟ್ಟು ಬ್ರೇಕ್ ಹಿಡಿತಾ ಇದೀನಿ, ಬ್ರೇಕೇ ಹಿಡಿತಾ ಇಲ್ಲ. ನೆನ್ಪು ಬರ್ತಾ ಇರ್ತದೆ. ಇವಾಗ ಹೆಂಗೆ ಹೋಗ್ಬೇಕು ನಾವು? ಈ ಕಡೆ ಹೋಗ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ. ಅಲಾರಾಮ್ ಸ್ಟಾಪ್. ಸ್ನೇಹಿತರೆ, ರಾಮದೇವ್ರ ಬೆಟ್ಟಕ್ಕೆ ಹೋಗಿದ್ದೀವಿ. ಅಲ್ಲಿ ಓಪನ್ ಆಗಿದೆ 9 ಗಂಟೆಗೆ. ಟಿಕೆಟ್ ಕೊಟ್ಟು ನಾವು ಬೇಗ ಬಂದು 1 hour 2 hour ಟೈಮ್ ಸ್ಪೆಂಡ್ ಮಾಡಿ ಅವ್ರ ಕಾಯಲ್ಲಿವರೆಗೂ ಇದ್ಬಿಟ್ಟು ಇರೋ ಬದಲು ಆರಾಮಾಗಿ SRS ಹಿಲ್ಸಿಗಾರ ಹೋಗೋಣ, ಇಲ್ಲಿ ದೇವಸ್ಥಾನ ಇದೆ ಅಂತ ಇಲ್ಲಿ ಪ್ಲಾನ್ ಮಾಡಿ ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿಂದ ಒಂದು 11 ಕಿಲೋಮೀಟರ್ ತೋರಿಸಿದೆ, ಒಂದು 10 ನಿಮಿಷ 15-20 ನಿಮಿಷ ತೋರಿಸಿದೆ. ಅಲ್ಲ, ನಾವು ಟಿಕೆಟ್ ಕೊಟ್ಟು ತಗೊಳ್ಳೋದಲ್ದೇನೆ ಗೌರ್ಮೆಂಟ್ ಅವರು 9 ಗಂಟೆಗೆ ಒಳ್ಳೆ ಗೌರ್ಮೆಂಟ್ ಆಫೀಸರ್ ತರ ಡ್ಯೂಟಿ ಮಾಡ್ಬಿಟ್ರೆ ಟ್ರಾವೆಲ್ ಮಾಡೋಂಥ ಬೇರೆ ಕಡೆಯಿಂದ ಬಂದಂಥ ಟ್ರಾವೆಲ್ಸರಿಗೆ ಇಂಟ್ರೆಸ್ಟ್ ಇರುತ್ತಾ ನೋಡೋಕ್ಕೆ? ಬೈಕರ್ಸಿಗೆಲ್ಲ ಏನೋ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ, ಟೈಮ್ ನೋಡೋರು ಇರ್ತಾರೆ, ಬೇಗ ಬಂದು ಬೇಗ ನೋಡ್ಕೊಂಡು ಹೋಗೋರು ಇರ್ತಾರೆ. ಇವಾಗ ರಾಮದೇವ್ರ ಬೆಟ್ಟದಲ್ಲಿ ಮಾಡುವಂಥ ಕೆಲಸಗಳೆಲ್ಲಾದ್ರೂ ಬೇರೆ, ಅದು ಅರಣ್ಯ ಇಲಾಖೆ ವತಿಯಿಂದನೇ ಇರೋದು. ಓಕೆ ಬಿಡಿ, 9 ಗಂಟೆ ಅಂತ ಹೇಳೋರೆ, ಬಟ್ ಅಲ್ಲಿ ಹೋಗಿ ಅನೈತಿಕ ಕೆಲಸಗಳೆಲ್ಲ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಯಾರು ಇದು ಮಾಡಲ್ಲ. ಟೈಮಿಂಗ್ ಮಾತ್ರ ಸೆಟ್ ಮಾಡ್ಬಿಟ್ಟಾರೆ. 9 ಗಂಟೆ ಬಂದು ಎಷ್ಟು ಗಂಟೆಗಾರು ಬಂದಿನೋ ಕಾಯ್ಬೇಕು. ಸುಮ್ಮನೆ ಏನಕ್ಕೆ ಅಷ್ಟು ಬೇಗ ಬಂದ್ಬಿಟ್ಟು ನಾವು ಕಾಯಂಥದ್ದೇನಿದೆ? ಅದ್ರ ಬದಲು ಬೇರೆ ಪ್ಲೇಸಿಗೆ ಹೋಗೋದು. ಏನಂತಾರೆ ಸ್ನೇಹಿತರೆ, ಸುಮ್ಮನೆ ಯಾರೋ ಕಾಯ್ಕೊಂಡಿರ್ತಾರಲ್ಲಿ. SRS ಹಿಲ್ಸ್ ರೋಡ್ ಸಕ್ಕತ್ತಾಗಿದೆ ಸ್ನೇಹಿತರೆ, ಅವಳು ಸೂಪರ್ ಆಗಿದೆ. ರೋಡ್ ಚೆನ್ನಾಗಿದೆ, ಆರಾಮ ಬರ್ಬೋದು ಒಳ್ಳೆ ಮೇನ್ ರೋಡಲ್ಲಿ.
ಒಳ್ಳೆ ಇಲ್ಲಿ ಅಕ್ಕಪಕ್ಕದಲ್ಲಿ ತೆಂಗಿನ ಮರ ಇರೋದ್ರಿಂದ ತುಂಬಾ ಚಳಿ. ಬಿಸಿಲು ಏನಾದ್ರೂ ಇದಾಗ್ತಾನೆ ಇಲ್ಲ. ಫೀಲಿಂಗ್ ಬೇರೆ ತರ ಇದೆ. ರೋಡ್ ಸಾಕಾದ ಸ್ನೇಹಿತರೆ, ಬರೋ ಅಂತ ಹೋಗ್ಬೋದು ರೋಡಲ್ಲಿ. ಲಾಸ್ಟ್ ಒಂದ್ 2 ವರ್ಷದ ಹಿಂದೆ ನಾವು ಬಂದಿದ್ದೆ ಅನ್ಸುತ್ತೆ ನಾನು, ಅವಾಗ ಈ ತರ ಇರ್ಲಿಲ್ಲ. ತುಂಬ ಹಳೇದು ಇದು ರಥ ನೋಡಿ ಸ್ನೇಹಿತರೆ. ರೇವಣಸಿದ್ದೇಶ್ವರ ಎಂಟ್ರಿ ಆಗುವಾಗ ನಿಮಗೆ ಕಾಣುತ್ತೆ ಇದು, ಅದು ಕಲ್ಲಿನ ರಥ. ಕಲ್ಲಿನ ಇದು ಅಚ್ಚು ಎಲ್ಲ, ಗಾಲಿಗಳೆಲ್ಲ ಕಲ್ಲಿಂದು ನೋಡಿ ಯಾವ ಥರ ಇದೆ, ಕಾಣುತ್ತಾ ಇಲ್ಲ ಅನಿಸುತ್ತೆ. ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡಾಯ್ತು 20 ರೂಪಾಯಿ. ಇವಾಗ ಎಂಟರ್ ಆಗ್ತಾ ಇದ್ದೀವಿ. ತುಂಬ ದೂರ ಏನಿಲ್ಲ ಸ್ನೇಹಿತರೆ, ಸ್ನಾನ ಮಾಡೋಕ್ಕೆ ಇಲ್ಲಿ ಜಾಗ ಇದೆ, ಸ್ನಾನ ಮಾಡ್ಕೋಬೋದು. ಮಡಿ ಸ್ನಾನ ಎಲ್ಲ ಇದೆ. ಯಾವ ಕಡೆ ಪಾರ್ಕ್ ಮಾಡೋಣ?